ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರು ಇದೇ ಏಪ್ರಿಲ್ 26ನೇ ತಾರೀಕು ಬೆಂಗಳೂರಿನ ಪದ್ಮನಾಭ ನಗರಕ್ಕೆ ಬರ್ತಿದ್ದಾರೆ. ಅದು ಎಲ್ಲಿ, ಯಾಕೆ, ಎಷ್ಟು ಗಂಟೆಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಸುಮಾರು ದಿನ ಆಯಿತು ನಮ್ಮ ಗಿಲ್ಲಿ ನಟ ಅವ್ರ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ಈಗ ಒಂದು ಹೊಸ ಅಪ್ಡೇಟ್ ಬಂದಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 26ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಬೆಂಗಳೂರಿನ ಪದ್ಮನಾಭ ನಗರ ಉತ್ಸವಕ್ಕೆ ಹೋಗ್ತಿದ್ದಾರೆ. ಈ ಒಂದು ಉತ್ಸವದ ಉಸ್ತುವಾರಿಯನ್ನು ವಹಿಸ್ಕೊಂಡಿರೋದು ಪ್ರಮೋದ್ ಶ್ರೀನಿವಾಸ್ ಸರ್ ಅಂತ. ನೋಡಿಪ್ಪ, ನಮ್ಮ ಬೆಂಗಳೂರಿನ ಪದ್ಮನಾಭ ನಗರದ ಜನತೆ ಏನೆಲ್ಲ ಇದ್ದೀರಾ, ನಮ್ಮ ಗಿಲ್ಲಿ ನಟ ಅವ್ರನ್ನ ನೋಡಕ್ಕೆ ಹೋಗ್ತಿರ್ತಾನೆ. ನಾನು ನೋಡ್ದಂಗೆ ಇಷ್ಟು ವರ್ಷ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಈ ರೀತಿ ಯಾವೊಬ್ಬ ಬಿಗ್ ಬಾಸ್ ವಿನ್ನರು ಕೂಡ ಇಷ್ಟು ಬ್ಯುಸಿಯಾಗಿರೋದನ್ನ ನೋಡಿಲ್ಲ ಕಣ್ರಿ, ನೋಡಿಲ್ಲ. ನೀವೇನಾದರೂ ನೋಡಿದ್ದೀರಾ? ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ. ಈ ಬಿಗ್ ಬಾಸ್ ವಿನ್ನರ್ ಕ್ರೇಜ್ ಏನಿದ್ರು 1 ವೀಕ್, 15 ಡೇಸ್, 1 ಮಂತಲ್ಲೇ ಮುಗ್ದೋಗ್ಬಿಡೋದು. ಆದರೆ ನಮ್ಮ ಗಿಲ್ಲಿ ನಟ ಅವರ ಕ್ರೇಜು ಇನ್ನೂ ಮುಂದುವರಿತಾ ಇದೆ. ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಗಿಲ್ಲಿ ನಟ ಅವರಂದರೆ ಅದೆಷ್ಟು ಇಷ್ಟ ಇರ್ಬೋದು, ನೀವೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಯಾಕಂದರೆ ಬಿಗ್ ಬಾಸಲ್ಲಿ ನಮ್ಮ ಗಿಲ್ಲಿ ನಟ ಅವರಿಗೆ ನಮ್ಮ ಕರ್ನಾಟಕದ ಜನತೆ ತೋರಿಸಿರೋ ಪ್ರೀತಿ ಅಷ್ಟಿಷ್ಟಲ್ಲ ಕಣ್ರಿ. ಅಂತಹ ಪ್ರೀತಿಯನ್ನು ನಮ್ಮ ಗಿಲ್ಲಿ ನಟ ಅವ್ರು ಪಡ್ಕೊಂಡಿದ್ದಾರೆ ಕಣ್ರಿ. ಎಲ್ರಿಗೂ ಸಿಗಲ್ಲ ಇಂತಹ ಪ್ರೀತಿ. ಏನಂತೀರ? ನಾವು ಪಬ್ಲಿಕಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗ್ತೀವಿ, ಬರ್ತೀವಿ. ಆದರೆ ಈ ಥರ ಒಂದು ಜನರ ಪ್ರೀತಿಯನ್ನು ಗಳಿಸೋದು ತುಂಬಾ ಕಷ್ಟ. ಹಾಗಾಗಿ ನೀವು ಕೂಡ ತಪ್ಪದೆ ಪದ್ಮನಾಭ ನಗರದ ಉತ್ಸವಕ್ಕೆ ಹೋಗಿ ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಿ, ಹಾಗೆ ನಮ್ಮ ಗಿಲ್ಲಿ ನಟ ಅವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಗಿಲ್ಲಿ ನಟ ಅವ್ರನ್ನ ಮೀಟಾಗಿ ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳಿ, ಅವರ ಒಂದು ಕಾಮಿಡಿ ಮಾತುಗಳನ್ನ ಕೇಳಿ, ಹಾಗೆಯೇ ಅವರು ಡ್ಯಾನ್ಸು ನೋಡಿ ಎಂಜಾಯ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ನೀವೆಲ್ಲರೂ ತಪ್ಪದೆ ಪದ್ಮನಾಭ ನಗರ ಉತ್ಸವಕ್ಕೆ ಹೋಗ್ತೀರಿ ತಾನೇ, ಗಿಲ್ಲಿ ನಟ ಅವ್ರನ್ನ ಭೇಟಿ ಆಗ್ತೀರಿ ತಾನೇ, ಅವರ ಒಂದು ಕಾಮಿಡಿ ಮಾತುಗಳನ್ನ ಕೇಳಿ ನಕ್ಕು ನಗೆಗಡಲಲ್ಲಿ ತೇಲಾಡ್ತೀರಿ ತಾನೇ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಗಿಲ್ಲಿ ನಟ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಗಿಲ್ಲಿ ನಟ, ಜೈ ಕರ್ನಾಟಕ. ಧನ್ಯವಾದಗಳು.